ಈ ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ದುಃಖಗಳು ದೂರವಾಗುತ್ತವೆ. ನಿಮಗೆ ಆರೋಗ್ಯ ಪ್ರಯೋಜನಗಳು ಮತ್ತು ಯೋಗಕ್ಷೇಮ ಸಿಗುತ್ತದೆ. ಹಿಂದೂ ಧರ್ಮದಲ್ಲಿ ಮಂತ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಮಂತ್ರಗಳು ಪವಾಡ ಗುಣಗಳಿಂದ ತುಂಬಿವೆ. ಅವು ಮನಸ್ಸು, ದೇಹ ಮತ್ತು ಆತ್ಮವನ್ನು ಪರಿವರ್ತಿಸುವ ವಿಶೇಷ ಶಕ್ತಿಯನ್ನು ಹೊಂದಿವೆ. ಇದು ಏಕಾಗ್ರತೆಯನ್ನು ಸುಧಾರಿಸುತ್ತದೆ. ಮಂತ್ರಗಳು ನಿಮ್ಮ ಆಲೋಚನಾ ಪ್ರಕ್ರಿಯೆಯನ್ನು ಬದಲಾಯಿಸುವ ಮತ್ತು ಆಂತರಿಕ ಶಾಂತಿಯನ್ನು ಉತ್ತೇಜಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಮಂತ್ರಗಳ ಕಂಪನಗಳು ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತವೆ. ಈ ಮಂತ್ರಗಳನ್ನು ಪಠಿಸಿ ಹೆಚ್ಚಿನ ಶಕ್ತಿಶಾಲಿ ಮಂತ್ರಗಳನ್ನು, ಶಬ್ದಗಳು ಮತ್ತು ಕಂಪನಗಳ ಬಗ್ಗೆ ವ್ಯಾಪಕ ಜ್ಞಾನವನ್ನು ಹೊಂದಿದ್ದ ಪ್ರಾಚೀನ ಋಷಿಗಳು ವಿನ್ಯಾಸಗೊಳಿಸಿದ್ದಾರೆ. ಈ ಮಂತ್ರಗಳ ಕಂಪನ ಮತ್ತು ಶಬ್ದವು ಎಲ್ಲಾ ಚಕ್ರಗಳನ್ನು ಸಕ್ರಿಯಗೊಳಿಸಲು ಮತ್ತು ದೇಹದಲ್ಲಿನ ಶಕ್ತಿಯ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡಬಹುದು. ಇಂದು ನಾವು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಮತ್ತು ನಿಮ್ಮ ಸಂತೋಷ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುವ ಆ ಶಕ್ತಿಶಾಲಿ ಮಂತ್ರಗಳ ಬಗ್ಗೆ ಮಾತನಾಡಲಿದ್ದೇವೆ. ಈ ಮಂತ್ರಗಳನ್ನು ಪಠಿಸುವ ಮೂಲಕ ನೀವು ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ದೀರ್ಘಾಯುಷ್ಯವನ್ನು ಪಡೆಯಬಹುದು. ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಿವ ವಂದನಾ ಮೃತ್ಯುರ್ಮೋಕ್ಷೀಯಮಾಮೃತಾತ್. ಈ ಮಂತ್ರವು ಶಿವನಿಗೆ ಅರ್ಪಿತವಾಗಿವೆ ಮತ್ತು ಮಾರ್ಕಾಂಡೇಯ ಋಷಿ ಈ ಮಂತ್ರವನ್ನು ಪಠಿಸಿದರು, ಏಕೆಂದರೆ ಅವರ ಆಯುಷ್ಯ ಅಲ್ಪಕಾಲಿಕವಾಗಿತ್ತು ಮತ್ತು ಶಿವ ಮಾತ್ರ ಅವರನ್ನು ಇದರಿಂದ ರಕ್ಷಿಸಬಲ್ಲರು. ಆದ್ದರಿಂದ ಸಾವಿನ ದೇವರಾದ ಯಮರಾಜನು ಅವರ ಜೀವವನ್ನು ತೆಗೆದುಕೊಳ್ಳಲು ಅವರ ಮುಂದೆ ಕಾಣಿಸಿಕೊಂಡಾಗ ಶಿವನು ಅವರನ್ನು ಸಾವಿನ ಉರುಳಿನಿಂದ ರಕ್ಷಿಸಿದನು. ದುರ್ಗಾದೇವಿ ಮಂತ್ರ. ನೀನು ಉಳಿದ ರೋಗವನ್ನು ನಿವಾರಿಸುತ್ತೀಯಾ, ತೃಪ್ತಿ ಮತ್ತು ಕೋಪವನ್ನುಂಟು ಮಾಡುತ್ತೀಯಾ, ಎಲ್ಲಾ ತೊಂದರೆಗಳನ್ನು ನಿವಾರಿಸುತ್ತೀಯಾ. ನಿನ್ನಲ್ಲಿ ಆಶ್ರಯ ಪಡೆಯುವವನು ನೀನೇ ಮತ್ತು ನಿನ್ನಲ್ಲಿ ಆಶ್ರಯ ಪಡೆದವರು ತೊಂದರೆಯಲ್ಲಿಲ್ಲ. ಈ ಮಂತ್ರವು ದುರ್ಗಾದೇವಿಗೆ ಸಂಬಂಧಿಸಿರುವುದರಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರುವ ವ್ಯಕ್ತಿಯು ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಈ ಮಂತ್ರವನ್ನು ಪಠಿಸಬೇಕು. ಧನ್ವಂತರಿ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯ ಅಮೃತ ಕಲಶಹಸ್ತಾಯ ಸರ್ವಮಾಯಾ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವಾಯ ನಮಃ. ಈ ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ಧನ್ವಂತರಿ ಆಯುರ್ವೇದದ ದೇವರು, ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಅವರು ಸಾಗರದಿಂದ ಹೊರಹೊಮ್ಮಿದರು. ದೇವತೆಗಳು ಮತ್ತು ರಾಕ್ಷಸರು ಸಾಗರವನ್ನು ಮಂಥನ ಮಾಡುತ್ತಿದ್ದಾಗ ಅವರು ಅಮರತ್ವದ ಅಮೃತವನ್ನು ಹೊರತೆಗೆದರು. ದುರ್ಗಾದೇವಿ ಮಂತ್ರ. ನನಗೆ ಅದೃಷ್ಟ, ಆರೋಗ್ಯ, ಪರಮ ಸುಖ, ರೂಪ, ಜಯ, ಕೀರ್ತಿ, ಶತ್ರುಗಳನ್ನು ಜಯಿಸು. ಈ ಮಂತ್ರವನ್ನು ದುರ್ಗಾ ಸಪ್ತಶತಿಯಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಈ ಬ್ರಹ್ಮಾಂಡದ ತಾಯಿಯಾದ ದುರ್ಗಾ ಅಥವಾ ಶಕ್ತಿ ದೇವಿಗೆ ಅರ್ಪಿತವಾಗಿವೆ. ದೇವಿಯನ್ನು ಪ್ರಾರ್ಥಿಸುವ ಭಕ್ತರು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಪಡೆಯುತ್ತಾರೆ.